ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಕುಮಾರಿ ಕನ್ನಡ ವ್ಲಾಗ್ಸ್. ಏನಪ್ಪ ಎಷ್ಟು ದಿನ ಆಯಿತು ರೀಲ್ಸೇ ಮಾಡಿಲ್ಲ ಅಂದ್ಕೊಳ್ತಾ ಇದ್ದೀರಾ? ಯಾಕಂದರೆ ನನಗೆ ಹುಷಾರಿರಲಿಲ್ಲ. ನನಗೆ ಯಾಕೆ ಹುಷಾರಿರಲಿಲ್ಲ, ಏನಾಗಿತ್ತು ಅಂತ ಡೀಟೇಲಾಗಿ ಹೇಳ್ತೀನಿ ಕೇಳಿ. ನನಗೆ ತುಂಬ ದಿನದಿಂದ ನನಗೆ ಇರೆಗ್ಯುಲರ್ ಪೀರಿಯಡ್ಸ್ ಬರ್ತಾಯಿತ್ತು. ಆವಾಗ ನಾನು ಹಾಸ್ಪಿಟ್ಲಿಗೆ ಹೋಗಿ ನೋಡಿದೆ. ಅವರು ಒಂದು ಟಾನಿಕ್ ಕೊಟ್ಟಿದ್ದರು. ಇದೇನು ಉಪಯೋಗ ಆಗಲ್ಲ ಅಂತ ನಮ್ಮ ಊರಿಗೆ ಹೋಗಿದ್ದೆ. ಊರಿಗೆ ಹೋದ್ಮೇಲೆ ನಮ್ಮ ಅಮ್ಮ ಹೇಳಿದ್ರು ಒಳ್ಳೆ ಡಾಕ್ಟರ್ ಇದ್ದಾರೆ, ಅಲ್ಲಿ ತೋರಿಸ್ಕೊ ಅಂತ. ಅದಕ್ಕೆ ಅಲ್ಲೋಗಿ ತೋರಿಸ್ಕೊಂಡಿದ್ದೀನಿ. ಗಂಡು ಮಕ್ಳು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಮನೆ ಹೆಣ್ಮಕ್ಳು ಕೂಡ ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಉಪಯೋಗ ಆಗ್ಬೋದು ಈ ವಿಡಿಯೋನ. ಬೆಳಗ್ಗೆ ಒಂದು ಗ್ಲುಕೋಸು, ಸಾಯಂಕಾಲ ಒಂದು ಗ್ಲುಕೋಸು, ಇದೇ ಥರ 5 ದಿನ ಮಾಡಿದ್ರು. 5 ದಿನ ಮಾಡಿದ್ಮೇಲೆ 10 ಗ್ಲುಕೋಸ್ ಆಯಿತು. ಆದಮೇಲೆ ನನಗೆ ಸ್ಕ್ಯಾನಿಂಗ್ ತೆಗಿಸ್ಬೇಕು ಅಂತ ಡಾಕ್ಟ್ರು ಹೇಳಿದ್ರು. ಸ್ಕ್ಯಾನಿಂಗ್ ತೆಗಿಸ್ಬಿಟ್ಟು ನೋಡಿದ್ರೆ ಅದರಲ್ಲಿ ಸ್ಕ್ಯಾನಿಂಗಲ್ಲಿ ಬಂದಿದ್ದ ರಿಪೋರ್ಟ್ ಏನಂದರೆ PCOD and POD ಬಂತು. ಇದು ತುಂಬ ಜನ ಹೆಣ್ಮಕ್ಳಿಗೆ ಇರುತ್ತೆ, ನನಗೆ ಅಂತಲ್ಲ, ತುಂಬ ಜನ ಹೆಣ್ಮಕ್ಳು ಸಫರ್ ಆಗ್ತಾ ಇರ್ತಾರೆ ಈ ವಿಷಯದಲ್ಲಿ. ಈ PCOD POD ಬಂದರೆ ಎಕ್ಸಸೈಸ್ ಮಾಡಬೇಕು, ತುಂಬ ದಪ್ಪ ಇದ್ದೀರಾ ಅಂತ ಹೇಳ್ತಾ ಇರ್ತಾರೆ. ಅದೇನು ನನಗೆ ಹೇಳಲೇ ಇಲ್ಲ ಅವರು. ನನಗೆ ಮಾತ್ರೆ ಕೊಟ್ಟಿದ್ದಾರೆ. ಆ ಮಾತ್ರೆನ ವೀಡಿಯೋ ಮಾಡಬೇಕು ಅಂದರೆ ಕೆಳಗಡೆ ಕಾಮೆಂಟ್ ಮಾಡಿ, ಆ ಮಾತ್ರೆನೂ ನನಗೆ ತೋರಿಸ್ತೀನಿ. ಮತ್ತು ಅವ್ರು ಥೈರಾಯ್ಡು ಇದೆ ಅಂತ ಹೇಳಿದರು. ಅದಕ್ಕೆ ಅದರಿಂದ ನಾನು ಥೈರಾಯ್ಡ್ ಮಾತ್ರನೂ ಡೈಲಿ ತೊಗೊಳ್ತಾ ಇದ್ದೀನಿ. ನಿಮ್ಗೇನಾದರೂ ಹೆಣ್ಮಕ್ಳಿಗೆ ಈ ಥರ ಆಗ್ತಾಯಿದ್ರೆ ಬೇಗ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಇದ್ಮೇಲೆ ರಿಕವರಿ ಮಾಡ್ಕೊಳ್ಬೇಕು. ಜಾಸ್ತಿ ಆದರೆ ಮತ್ತು ಮುಂದೆ ಮಕ್ಳಿಗೂ ಪ್ರಾಬ್ಲಮ್ ಆಗುತ್ತೆ. ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಂದರೆ ನನ್ನ ಥರ ತುಂಬ ಜನ ಹೆಣ್ಮಕ್ಳಿಗೆ ಇದೇ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಇವತ್ತಿಂದ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನನಗೆ ಇಷ್ಟು ದಿನ ಸಪೋರ್ಟ್ ಮಾಡಿದವರೆಲ್ಲ ನನಗೆ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.